ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ಹೊರೆದು ಮಂಜುನಾಥ್ ಹಿರೇಮಠ್ ಅವರನ್ನ ಕರೆಯೋಣ. ವೆಲ್ಕಮ್ ಸರ್. ತಮ್ಮ ಎಲ್ಲಿಂದ ಬಂದಿದ್ದೀರಾ ಅಂತೆಲ್ಲ ಯಾವಾಗಲೂ ಕೇಳ್ತೀವಿ. ಈಗ ನೀವು ಸ್ವರಾಂಜಲಿ ತಂಡದಿಂದ ಎಲ್ಲರೂ ಬೆಳಗಾವಿಂದ ಬಂದಿರಾ ಅಂತ ಅನ್ನೋ ವಿಷಯ ನಮಗೆಲ್ಲರಿಗೂ ಗೊತ್ತು. ಈಗ ತಮ್ಮ ಸಂಗೀತದ ಜರ್ನಿ ಬಗ್ಗೆ ಒಂದು ಚಿಕ್ಕ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀರಾ? ಆ್ಯಕ್ಚುಲಿ ಸಂಗೀತ ಜರ್ನಿ ಅಂದರೆ ಈ ಜರ್ನಿ ಅಂತ ಏನಿಲ್ಲ, ಜಸ್ಟ್ ನಾವು ಹಾಡ್ತಿರೋ ಅಂತಾಕ್ಷರಿಯಲ್ಲಿಂದನೇ ಸುಮ್ಮನೆ ಹಾಡ್ತಾ ಇದ್ವಿ. ಯಾವಾಗ ಈ ಮ್ಯೂಸಿಕಲ್ ಇದಕ್ಕೆ ಬರಬೇಕಾದ್ರೆ ಸ್ವರಾಂಜಲಿ ಮ್ಯೂಸಿಕಲ್ ಅಕಾಡೆಮಿ ಅದರಲ್ಲಿ ಸೇರ್ಕೊಂಡ ಮೇಲೆ ಸ್ವಲ್ಪ ಏನಾದರೂ ಹಾಡ್ಲಿಕ್ಕೆ ಕಲ್ತಿದ್ದು ನಾವು. ಇಲ್ಲಾರ ಯಾವಾಗ ಒಂದು ಸಾರಿನೂ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ. ಅಲ್ಲಿ ಬಂದ ಮೇಲೇ ಅಲ್ಲಿಂದ ಶುರು ಆಗಿದ್ದಿಲ್ಲ ಹಾಡಲಿಕ್ಕೆ. ಮತ್ತು ಇಲ್ಲಿ ಅನುಕೂಲ ಮಾಡಿ ಕೊಟ್ಟಿರಲಿ RJ ನಂದಿ ಮೇಡಮ್ ಅವರಿಗೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ದಟ್. ಆ್ಯಂಡ್ ಈವನ್ ನನಗೆ ಇದನ್ನು ಎಲ್ಲ ತಾಳ ಎಲ್ಲ ಸ್ವಲ್ಪ ಹೇಳ್ತಾ ಇದ್ರು ಚಂದ್ರಶೇಖರ್ ಸರ್ ಅವರಿಗೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಸ್ ವೆಲ್. ಸೊ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಪರವಾಗೂ ಕೂಡ ತುಂಬು ಹೃದಯದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಂಥ ಒಂದು ಆಸಕ್ತಿ ಇರುವಂತಹ ತಂಡವನ್ನು ಇಲ್ಲಿಗೆ ನಮ್ಮ ರೈಸಿಂಗ್ ಸ್ಟಾರ್ ವೇದಿಕೆಯಲ್ಲಿ ಹಾಡೋದಕ್ಕೆ ಕಳಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸರ್, ತಮ್ಮ ಈ ಮೊದಲನೇ ರೌಂಡಲ್ಲಿ ತಮ್ಮ ಯಾವ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ದೇವರ ಗುಡಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಥ್ಯಾಂಕ್ ಯು. ನಿಜ ಸರ್, ನಿಜ. ಬೆಳಗಾವಿಯಲ್ಲೋ ಬೆಂಗಳೂರೆಲ್ಲೋ ಅಲ್ವಾ, ಸ್ವರಾಂಜಲಿಯಲ್ಲೋ ರೈಸಿಂಗ್ ಸ್ಟಾರ್ ಎಲ್ಲೋ, ಇವತ್ತು ಬೆಳಗಾವಿಯಿಂದ ಸ್ವರಾಂಜಲಿ ಅವರು ಬಂದು ಇಲ್ಲಿ ರೈಸಿಂಗ್ ಸ್ಟಾರಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಷ್ಟು ದೂರದಿಂದ ಬಂದು ಇಷ್ಟೊಂದು ಜನ ಗಾಯಕರು ಹಾಡ್ತಾರೆ ಅಂತ. ಖಂಡಿತ ಇದೊಂದು ಅಪೂರ್ವವಾದ ಸ್ನೇಹ ಸಂಬಂಧ, ಮ್ಯೂಸಿಕಲ್ ಸಂಬಂಧ, ಸಂಗೀತ ಸಂಬಂಧ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ನಮ್ಮ ಶ್ರೀನಿ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಒಳ್ಳೆ ಬ್ಯೂಟಿಫುಲ್ ಸಾಂಗು. ಯಾರು ನಿಮ್ಮ ಫೇವ್ರೇಟ್ ಸಿಂಗರು? ಇವರೇ ಸರ್, SP ಬಾಲಸುಬ್ರಹ್ಮಣ್ಯಂ ಅವರು. ಹಿಂದಿಯಲ್ಲಿ ಆದರೆ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ. ವೆರಿ ನೈಸ್, ವೆರಿ ನೈಸ್. ತುಂಬ ಒಳ್ಳೆ ಸಾಂಗ್ ಇದೆ. SPದು ಫೇವ್ರೇಟ್ ಕೂಡ ಇದು. ಎಸ್ ಸರ್. ಸುಮಾರು ಲೈವ್ ಶೋಗಳಲ್ಲಿ ಈ ಹಾಡನ್ನ ಹಾಡ್ತಾರೆ ಅವರು. ತುಂಬ ಒಳ್ಳೆ ಸಾಂಗು, ತುಂಬ ಚೆನ್ನಾಗಿ ಹಾಡಿದ್ರಿ. ವಾಯ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು, ವಾಯ್ಸ್ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಅಲ್ಲಲ್ಲಿ ತಾಳ ನಿಮ್ಗೆ ಗೊತ್ತಾಗಿರ್ಬೋದು, ಸ್ವಲ್ಪ ಇದು ಮಾಡಿದ್ರಿ. ಆಮೇಲೆ ಕೆಲವು ವಿಷಯಗಳಿರುತ್ತಲ್ಲ, ಕೆಲವು ಪಾಯಿಂಟ್ಗಳಿದೆಯೋ. ಫಾರ್ ಎಕ್ಸಾಂಪಲ್ ದಿನರಾತ್ರಿಯಲ್ಲಿ ಅದು ಹಾಡಿ, ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಹಾಡಿದೆ. ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು. ಕರೆಕ್ಟ್. ಅಲ್ಲಿ ದಿನರಾತ್ರಿಯಲ್ಲಿ ಅಂತ ಇದೆಯಲ್ಲ, ಅಲ್ಲಿ ಅನ್ನೋ ಒಂದೇ ಒಂದು ಅಕ್ಷರದಲ್ಲಿ ತುಂಬ ಸಂಗತಿದೆ. ಹೆಂಗಿದೆ ಅಂದರೆ, ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನು ನೋವಾಗುವು ಅಂದರೆ ವೆರಿ 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 ಫೈನ್. ತುಂಬ ವಿಷಯಗಳಿದೆ ಅದರಲ್ಲಿ. ಅದಕ್ಕೆ ಕೇಳೋಕ್ಕೆ ತುಂಬ ಸಿಂಪಲ್ ಸಾಂಗ್ ಅನ್ಸತ್ತಿದು, ಬಟ್ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ತುಂಬ ವಿಷಯ ಇರುತ್ತೆ. SP ಟ್ಯಾಲೆಂಟ್ ಅದು ತುಂಬಿ ಸ್ಟಫ್ ಮಾಡಿ ಇಟ್ಬಿಟ್ಟಿರ್ತಾರೆ ಹೂರ್ಣ ತುರುಗ್ದಂಗೆ. ಅದನ್ನು ನಾವು ಓಪನ್ ಮಾಡಿ ಡಿಸೆಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಷಯ ಇದೆ ಅಂತ. ಅದೇ ರೀತಿ ಇದರಲ್ಲಿ ಬ್ಯೂಟಿ ಏನಂದರೆ ಸಿಂಪಲಾಗಿ ಕೂಡ ಹಾಡ್ಬೋದು. ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಹಂಗೂ ಕೂಡ ಹಾಡ್ಬೋದು. ಅಂದರೆ ಅದು ತುಂಬ ಚೆನ್ನಾಗಿ ಕೇಳುತ್ತೆ. ಬಟ್ ನೀವು ಸ್ವಲ್ಪ ಜಾಸ್ತಿ ಇನ್ನೂ ಕೃಷಿ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಒಳಗೆ ಹೋದರೆ ಇನ್ನೂ ತುಂಬ ವಿಷಯಗಳು ಬರುತ್ತೆ ಆ ಥರ. ಬಟ್ ಸಕ್ಕತ್ತಾಗಿ ಆಡಿದ್ವಿ ಸರ್. ತುಂಬ ಎಕ್ಸ್ಪ್ರೆಷನ್ಸು, SP ಸ್ಟೈಲು ಎಲ್ಲ ತುಂಬ ಚೆನ್ನಾಗಿ ಬಂತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.